ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗುಜರಾತ್ ಟೈಟನ್ಸ್ ತಂಡಕ್ಕೆ 89 ರನ್ಗಳ ಭರ್ಜರಿ ಗೆಲುವು. IPLನಿಂದ ಹೊರಬಿದ್ದಂಥ CSK ತಂಡ ನಮ್ಮ RCBಗೆ ಡಬಲ್ ಧಮಾಕ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 2026ರ IPL ಟೂರ್ನಮೆಂಟ್ನ 66ನೆಯ ಪಂದ್ಯದಲ್ಲಿ ನಿನ್ನೆ GT ಮತ್ತು CSK ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂಥ ಮೊದಲ ಪಂದ್ಯದಲ್ಲಿ ನಿನ್ನೆ ಟಾಸ್ ಗೆದ್ದಂಥ CSK ತಂಡ ಮೊದಲು ಬೌಲಿಂಗ್ ಮಾಡುವಂಥ ಆಯ್ಕೆಯನ್ನು ಮಾಡಿಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶ ಪಡ್ಕೊಂಡಂಥ GT ತಂಡ 229 ರನ್ನನ್ನು ಮಾಡಿ 230 ರನ್ಗಳ ಬೃಹತ್ ಟಾರ್ಗೆಟನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಎದುರು ನೀಡಿತ್ತು. ಇನ್ನು ಈ ಬೃಹತ್ ಗುರಿಯನ್ನು ಬೆನ್ನಟ್ಟಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 13.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟನ್ನು ಕಳೆದುಕೊಂಡು 140 ರನ್ನನ್ನು ಮಾಡಿ ಬರೋಬ್ಬರಿ 89 ರನ್ಗಳ ಸೋಲನ್ನು ಕಾಣುವುದರ ಜೊತೆಗೆ IPLನ ಪ್ಲೇ ಆಫ್ ಕನಸನ್ನು ನುಚ್ಚು ನೂರು ಮಾಡಿಕೊಳ್ತು. ಜೊತೆಗೆ GT ತಂಡ 18 ಅಂಕವನ್ನು ಗಳಿಸಿ 2ನೇ ಸ್ಥಾನಕ್ಕೆ ಏರಿದರೆ, ನಮ್ಮ RCB ತಂಡ ಅಂಕಪಟ್ಟಿಯಲ್ಲಿ 18 ಅಂಕವನ್ನು ಪಡೆದು ರನ್ ರೇಟ್ ಆಧಾರದಲ್ಲಿ ಇದೀಗ 1ನೇ ಸ್ಥಾನದಲ್ಲಿದೆ ಮತ್ತು ಪ್ಲೇ ಆಫ್ನಲ್ಲಿ ಇದೀಗ ಡಬಲ್ ಧಮಾಕ ಅಂತ ಹೇಳ್ಬೋದು RCB ತಂಡಕ್ಕೆ. ಇನ್ನು ಇವತ್ತಿನ ಮ್ಯಾಚ್, ನಿನ್ನೆ ನಡೆದಂಥ ಮ್ಯಾಚ್ನ ಅಪ್ಡೇಟನ್ನು ನೋಡ್ತಾ ಹೋದರೆ, ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶ ಪಡ್ಕೊಂಡಂಥ GT ತಂಡದ ಸಾಯಿ ಸುದರ್ಶನ್ 53 ಎಸೆತದಲ್ಲಿ 84 ರನ್ನ ಮಾಡಿ ಭರ್ಜರಿಯಾದಂಥ ಪ್ರದರ್ಶನವನ್ನು ಕೊಡ್ತಾರೆ. ಜೊತೆಗೆ ಕ್ಯಾಪ್ಟನ್ ಆದಂಥ ಗಿಲ್ ಅವರು ಕೇವಲ 37 ಎಸೆತದಲ್ಲಿ 64 ರನ್ನನ್ನು ಮಾಡ್ತಾರೆ. ಒಂದು ಹಂತಕ್ಕೆ ಮೊದಲ ವಿಕೆಟ್ಗೆ 12.2 ಓವರ್ಗಳಲ್ಲಿ 125 ರನ್ಗಳ ಬೃಹತ್ ಆದಂಥ ಜೊತೆಯಾಟವನ್ನು ಆಡ್ತಾರೆ. ಕೊನೆಯಲ್ಲಿ ಅದಾದ ನಂತರ ಗಿಲ್ ಔಟ್ ಆದ ನಂತರ ಬಂದಂಥ ಜೋಸ್ ಬಟ್ಲರ್ ಅವರು ಕೇವಲ 27 ಎಸೆತದಲ್ಲಿ 5 ಭರ್ಜರಿ ಬೌಂಡ್ರಿ ಮತ್ತು 4 ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ 57 ರನ್ನನ್ನು ಮಾಡಿ GT ತಂಡ 20 ಓವರ್ಗಳಲ್ಲಿ ಕೇವಲ 4 ವಿಕೆಟನ್ನು ಕಳ್ಕೊಂಡು 229 ರನ್ನನ್ನು ಮಾಡ್ತಾರೆ. ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ, ಮುಖೇಶ್ ಚೌಧರಿ, ಜಾನ್ಸನ್ ಮತ್ತು ಅನ್ಸುಲ್ ಕಂಬೋಜ್ ಅವರು ದುಬಾರಿ ಆದರೂ ಕೂಡ ತಲಾ 1 ವಿಕೆಟನ್ನು ಪಡ್ಕೊಳ್ತಾರೆ. ಇನ್ನು ಈ ಬೃಹತ್ ಗುರಿಯನ್ನು ಬೆನ್ನತ್ತಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಓಪನರ್ಗಳಾದಂಥ ಸಂಜು ಸ್ಯಾಮ್ಸನ್ ಅವರು ಸಿರಾಜ್ ಅವರ ಮೊದಲ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಜೊತೆಗೆ ಮ್ಯಾಥ್ಯೂ ಶಾಟ್ 24 ರನ್ ಮಾಡ್ತಾರೆ. ಅದಾದ ನಂತರ ಗಾಯಕ್ವಾಡ್ 16 ರನ್ ಮಾಡಿದಾಗ ಮತ್ತೆ ಸಿರಾಜ್ ಅವರ ಬೌಲಿಂಗ್ನಲ್ಲಿ ಬೋಲ್ಡ್ ಆಗ್ತಾರೆ. ಜೊತೆಗೆ ಊರ್ವಿಲ್ ಪಟೇಲ್ ಅವರು ಸಿರಾಜ್ ಅವರ ಬೌಲಿಂಗ್ನಲ್ಲಿ ಮತ್ತೆ ಔಟ್ ಆಗ್ತಾರೆ. ಜೊತೆಗೆ ಒಂದು ಹಂತಕ್ಕೆ 50-60 ರನ್ಗೆ ಆಲ್ಔಟ್ ಆಗ್ತಾರೆ ಅನ್ನುವಂಥ ಭಯದಲ್ಲಿದ್ದಂಥ CSK ತಂಡಕ್ಕೆ ನೆರವಾಗಿದ್ದು ಶಿವಮ್ ದುಬೆ ಅವರು. ಶಿವಮ್ ದುಬೆ ಕೇವಲ 17 ಎಸೆತದಲ್ಲಿ 47 ರನ್ ಮಾಡಿ ಆಟವಾಡ್ತಿದ್ದಾಗ ನಾಯಕ ಗಿಲ್ ಅವರ ಅಮೋಘ ಕ್ಯಾಚ್ಗೆ ಬಲಿಯಾಗ್ತಾರೆ. ಜೊತೆಗೆ CSK ತಂಡ 13.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟನ್ನು ಕಳ್ಕೊಂಡು 140 ರನ್ ಮಾಡಿ 89 ರನ್ಗಳ ಹೀನಾಯವಾದ ಸೋಲನ್ನು ಕಾಣುತ್ತೆ. ಈ ಮುಖಾಂತರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಅಧಿಕೃತವಾಗಿ ಇದೀಗ IPL ಟೂರ್ನಮೆಂಟ್ನಿಂದ ಹೊರಗೆ ಬಿದ್ದಿದೆ ಅಥವಾ ಔಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು GT ತಂಡದ ಬೌಲಿಂಗ್ ಲೆಕ್ಕಾಚಾರವನ್ನು ಹೇಳ್ತಾ ಹೋದರೆ, ಸಿರಾಜ್, ರಬಡ, ರಶೀದ್ ಭರ್ಜರಿಯಾದಂಥ ಮಾರಕ ದಾಳಿಯನ್ನು ಮಾಡ್ತಾರೆ. ಅದರಲ್ಲೂ ಸಿರಾಜ್ ಅವರು 3 ಓವರನ್ನು ಬೌಲಿಂಗ್ ಮಾಡಿ 26 ರನ್ ನೀಡಿ 3 ವಿಕೆಟನ್ನು ಕಬಳಿಸಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ನುಚ್ಚು ನೂರು ಮಾಡ್ತಾರೆ. ಜೊತೆಗೆ ರಬಡ 3.4 ಓವರ್ನಲ್ಲಿ 32 ರನ್ ನೀಡಿ 3 ವಿಕೆಟನ್ನು ಪಡ್ಕೊಳ್ತಾರೆ. ಜೊತೆಗೆ ರಶೀದ್ ಖಾನ್ ಸ್ಪಿನ್ನರ್ ಆದರೂ ಕೂಡ 2 ಓವರ್ಗಳಲ್ಲಿ 18 ರನ್ ನೀಡಿ ಬರೋಬ್ಬರಿ 3 ವಿಕೆಟನ್ನು ಪಡ್ಕೊಳ್ತಾರೆ. ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬೆನ್ನೆಲುಬನ್ನು ಮುರಿದಂಥ ಸಿರಾಜ್ ಅವರನ್ನ ಪಂದ್ಯ ಶ್ರೇಷ್ಠ ಪುರಸ್ಕಾರ ಕೂಡ ಕೊಡಲಾಗುತ್ತೆ. ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋದ್ರೆ, RCB ತಾನು ಆಡಿದಂಥ 13 ಪಂದ್ಯದಲ್ಲಿ 18 ಅಂಕಗಳೊಂದಿಗೆ 1.065 ರನ್ ರೇಟ್ನೊಂದಿಗೆ ಮೊದಲ ಸ್ಥಾನದಲ್ಲಿದೆ. GT ತಂಡ ತಾನು ಆಡಿದಂಥ 14 ಪಂದ್ಯದಲ್ಲಿ 18 ಅಂಕಗಳೊಂದಿಗೆ 0.69 ರನ್ ರೇಟ್ನೊಂದಿಗೆ 2ನೇ ಸ್ಥಾನದಲ್ಲಿದೆ. SRH ತಂಡ ತಾನು ಆಡಿದಂಥ 13 ಪಂದ್ಯದಲ್ಲಿ 16 ಅಂಕಗಳೊಂದಿಗೆ 0.350 ರನ್ ರೇಟ್ನೊಂದಿಗೆ 3ನೇ ಸ್ಥಾನದಲ್ಲಿದೆ. ಹೀಗಾಗಿ ಇವತ್ತು RCB ಮತ್ತು SRH ತಂಡಗಳ ನಡುವಿನ ಪಂದ್ಯದಲ್ಲಿ ಒಂದು ವೇಳೆ RCB ಗೆದ್ದರೆ ಅದಕ್ಕೆ 20 ಪಾಯಿಂಟ್ ಆಗುತ್ತೆ, ನಂಬರ್ 1 ಸ್ಥಾನದಲ್ಲಿ ಉಳಿಯಲಿದೆ. ಜೊತೆಗೆ ಇವತ್ತು ಏನಾದರೂ ಆಗಿ RCB SRH ತಂಡದ ವಿರುದ್ಧ ಸೋತರೂ ಕೂಡ ರನ್ ರೇಟ್ ಆಧಾರದಲ್ಲಿ RCBಯೇ ನಂಬರ್ 1 ಸ್ಥಾನದಲ್ಲಿ ಇರುತ್ತೆ. ಹೀಗಾಗಿ ಇವತ್ತಿನ ಪಂದ್ಯ ಸೋಲ್ಲಿ ಅಥವಾ ಗೆಲ್ಲಲಿ RCB ಅಂಕಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಂದುವರಿಯಲಿದೆ. ಹೀಗಾಗಿ
ಈ ಅಂಕಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥ RCBಗೆ ಕ್ವಾಲಿಫೈಯರ್ನಲ್ಲಿ ಮೊದಲ ಪಂದ್ಯ ಆಡಲಿದೆ. ಒಂದು ವೇಳೆ ಕ್ವಾಲಿಫೈಯರ್ನಲ್ಲಿ ಮೊದಲ ಪಂದ್ಯವನ್ನು ಗೆದ್ದುಬಿಟ್ರೆ ನೇರವಾಗಿ ಫೈನಲಿಗೆ ಹೋಗುತ್ತೆ. ಅದು ಒಂದು ಧಮಾಕ. ಒಂದು ವೇಳೆ ಕ್ವಾಲಿಫೈಯರ್ 1ನಲ್ಲಿ RCB ಸೋತರೂ ಕೂಡ ಎಲಿಮಿನೇಟರ್ನಲ್ಲಿ ಗೆದ್ದಂಥ ತಂಡದೊಂದಿಗೆ ಆಡಬೇಕಾಗತ್ತೆ. ಆಗಲೂ ಕೂಡ ಗೆಲ್ಲಬಹುದು. ಆಗಲೂ ಕೂಡ ಗೆದ್ದು ಮತ್ತೆ ಫೈನಲಿಗೆ ಹೋಗುವಂಥ ಚಾನ್ಸಸ್ ಇದೆ. ಹೀಗಾಗಿ ಅಂಕಪಟ್ಟಿಯಲ್ಲಿ ನಂಬರ್ 1 ಮತ್ತು ನಂಬರ್ 2 ಸ್ಥಾನದಲ್ಲಿರುವಂಥ 2 ತಂಡಕ್ಕೆ ಇದು ಡಬಲ್ ಧಮಾಕ ಅಂತ ಹೇಳ್ಬೋದು. ಹಾಗಾಗಿ RCB ಇದೀಗ ನಂಬರ್ 1 ಸ್ಥಾನದಲ್ಲಿದೆ. RCBಗೆ ಇದೀಗ ಡಬಲ್ ಧಮಾಕ ಅಂತ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ SRH ಮತ್ತು RCB ಮುಖಾಮುಖಿಯಾಗುತ್ತೆ. RCB ಗೆಲ್ಲುತ್ತೆ. ಒಂದು ವೇಳೆ ಸೋತರೂ ಕೂಡ RCBಗೆ ಯಾವುದೇ ನಷ್ಟ ಇಲ್ಲ ಅನ್ನೋದು ಕೂಡ ಇವತ್ತಿನ ರನ್ ರೇಟ್ ಆಧಾರದಲ್ಲಿ ತಿಳಿದು ಬರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.